ಇವತ್ತು ಸಚಿವ ಕೃಷ್ಣ ಬೈರೇಗೌಡ ಜಿಬಿಎ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಅಲ್ಲಿ ಕೆಂಡ ಕಾರಿದ್ದಾರೆ, ಕ್ಲಾಸ್ ತೊಗೊಂಡಿದ್ದಾರೆ. ಯಾಕೆ ಅಂದರೆ 2008ರಿಂದ ಎಷ್ಟು ನಾಯಿಗಳ ಸಂತಾನ ಹರಣ ಮಾಡಿದ್ದೀರಾ, ಇವತ್ತು ಇಷ್ಟು ಯಾಕಿದೆ ನಂಬರು, ನೀವು ಕರೆಕ್ಟಾಗಿ ಮಾಡಿಲ್ಲ, ದುಡ್ಡು ಹೊಡೆದಿದ್ದೀರಾ ಅಂತ ಒಂದು. ಎರಡನೇದು, 2008ರಿಂದ ನೀವು ಹೇಳ್ತೀರಾ, ಲೆಕ್ಕ ಕೊಡ್ತೀರಾ 20 ಲಕ್ಷ ಸಸಿಗಳನ್ನ ನೆಟ್ಟಿದ್ದೀರಾ ಅಂತ. ನೀವೇ ಹೇಳ್ತೀರಾ ಈಗ ಉಳ್ಕೊಂಡಿರೋದು ಎಷ್ಟು ಅಂತಂದರೆ ಬರೀ 8 ಲಕ್ಷ ಅಂತ. ಹಾಗಾದರೆ ನೀವು ಅಲ್ಲೂ ದುಡ್ಡು ಹೊಡೆದಿದ್ದೀರಾ, ಬರೀ ದುಡ್ಡು ಹೊಡೆಯೋದನ್ನೇ ನಿಮ್ಮ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಅಧಿಕಾರಿಗಳನ್ನು ಕ್ಲಾಸ್ ತೊಗೊಂಡಿದ್ದಾರೆ. ಇಲ್ಲಿ ಕಿವಿಯಲ್ಲಿ ದಾಸವಾಳ ಹೂವು ಇಟ್ಕೊಂಡು ಕೂತಿದ್ದೀನ. 5 ಸರ್ವಿಸ್ ಪ್ರೊವೈಡರ್ಸ್ ಜನ ಇಲ್ಲಿ ಸಾಯ್ತಾ ಇದ್ರೆ ನಿಮ್ಗೆ ಚೆಲ್ಲಾಟ. ಸರ್ಕಾರಕ್ಕೆ ಇಷ್ಟು ಕೆಟ್ಟ ಹೆಸರು ಬರ್ತಾ ಇದೆ, ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ನಿಮ್ಗೆ ಪ್ರಜ್ಞೆ ಇದೆಯಾ? ಲಕ್ಷಾಂತರ ಸ್ಟೆರಿಲೈಸೇಷನ್ ಮಾಡಿದೀರಿ ಅಂತ ಹೇಳ್ತಾ ಇದ್ದೀರಾ. ಪಾಪ್ಯುಲೇಷನ್ ನೋಡಿದ್ರೆ ಹಂಗೆ ಇದೆ. ಏನು ಮ್ಯಾಜಿಕ್ ಇದು? ಅಟ್ ಲಾಸ್ಟ್ ಒನ್ ಮಿನಿಸ್ಟರು ಪ್ರಜ್ಞೆ ಇಟ್ಟುಕೊಂಡು ಸೆನ್ಸಿಬಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಮಾನ್ಯ ಮಂತ್ರಿಗಳೇ, ನೀವು ಕೇಳುತ್ತಿರೋದು ಎಲ್ಲವೂ ಸರಿ ಇದೆ. ಎಷ್ಟೋ ದಿನಗಳಿಂದ ನಾವೆಲ್ಲ ಕೇಳ್ತಾ ಇದ್ದಿದ್ದು ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟ ಆರ್ಗನೈಸೇಷನ್ಗಳು ಮತ್ತು ಅದರ ಹೆಸರಿನಲ್ಲಿ ಲೂಟಿ ಹೊಡೆಯುವವರ ಮೊದಲನೇ ಕಾಯಕ ನಾಯಿಗೆ ಸ್ಟೆರಿಲೈಸೇಷನ್ ಮಾಡೋ ಪ್ರೋಗ್ರಾಮ್. ಅದರಂಥ ಬೋಗಸ್ ಪ್ರೋಗ್ರಾಮು ಇನ್ನೊಂದನ್ನು ನಾನು ನೋಡೇ ಇಲ್ಲ. ಹೆಂಗೆ ಸರ್ ಅದು? ಅವ್ರು ಯಾರೋ ಮೇಲಿಂದ ಕೂತ್ಕೊಂಡು ಕಾಗದ ಬರೀತಾಳೆ ಮೇಡಮ್ಮು, ಫೋನ್ ಮಾಡಿಬಿಡ್ತಾಳೆ ಅಂತ ಹೆದರ್ಕೊಂಡು ಒಳ್ಳೆ ಬಕರಾಗಳ ಥರ ಆಡ್ತಾ ಇದ್ದೀರಿ, ಜನರನ್ನು ಬಲಿ ಕೊಟ್ಕೊಂಡು. ನಾಯಿಗಳನ್ನು ಎತ್ತಲೇಬೇಕು ರೋಡಿಂದ ಆಚೆಗೆ. ನಿಜ. ಹಕ್ಕಿರೋದು ಮನುಷ್ಯರಿಗೆ ಫಸ್ಟು, ನಾಯಿಗೂ ಇರ್ಬೋದು, ನನಗೆ ಪೆಟ್ಗಳು ಬೇರೆ, ಸಾಕು ನಾಯಿಗಳು ಅದು ಬೇರೆ. ಅದನ್ನು ಯಾರು ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ, ಎಷ್ಟು ಚೆನ್ನಾಗಾರು ಇಟ್ಕೊಳ್ಳಿ. ಹೌದು, ನೀವು ಏನು 4 ನಾಯಿ ಬೇಕಾದ್ರೂ ಇಟ್ಕೊಳ್ಳಿ, ನಿಮಗೆ ಅವಕಾಶ ಇದ್ದರೆ, ಶಕ್ತಿ ಇದ್ದರೆ, ಬೇರೆ ವಿಚಾರ. ಅದು ಬೀದಿದು ಅನ್ಕಂಟ್ರೋಲ್ಡ್ ನಾಯಿಗಳದ್ದು ಕಥೆನ. ನಂಬರ್ 1. ನಂಬರ್ 2, ಅವ್ರು ಕೇಳಿದ್ರಲ್ಲಿ ಏನು ತಪ್ಪಿದೆ? ಸ್ಟೆರಿಲೈಸೇಷನ್ ಮಾಡಿದೆ ಅಂದಾಗ ಹೆಂಗೆ ಪಾಪ್ಯುಲೇಷನ್ನು ಹಂಗೆ ಉಳ್ಕೊಂಡಿಲ್ಲ, ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಅದಕ್ಕೆ ಕತೆ ಮೋಸ್ಟ್ಲಿ ನಾವು ಇದನ್ನು ಆಸ್ಥಾನದಲ್ಲಿ ವಿದೂಷಕ ಹೇಳಿದ ಕತೆನೇ ಹೇಳ್ಬೋದೇನೋ. ಜಾಸ್ತಿ ಆಗಿದೆ ಅಂದರೆ ಏನು ಮಾಡೋಕ್ಕಾಗತ್ತೆ, ತಮಿಳ್ನಾಡಿಂದ ಬಂದಿರ್ಬೋದು. ಈಗ ಪ್ರಪಂಚದಲ್ಲಿ ಎಲ್ಲ ಕಡೆ ಈಗ ಓಡ್ತಿರೋ ಕುದುರೆ ಯಾವುದು? ಅಕ್ರಮ ವಲಸಿಗರು. ಹೌದು, ನಾಯಿಗಳು ಅಕ್ರಮ ವಲಸಿಗರಾಗಿ ಬಂದಿರ್ಬೋದು. ಅಲ್ಲೆಲ್ಲ ಹೊಸೂರು ಕಡೆಯಿಂದ ನುಗ್ಬಿಟ್ಟಿದೆ, ಕೋಲಾರದ ಕಡೆಯಿಂದ ನುಗ್ಬಿಟ್ಟಿರ್ಬೇಕು, ಅಥವಾ ಆಂಧ್ರ ಕಡೆಯಿಂದ ನುಗ್ಗಿ ಬಂದಿರ್ಬೋದು. ಅಲ್ಲ, ಇವ್ರು ಈ ಥರ ಸಮಜಾಯಿಷಿ ಕೊಟ್ಬಿಟ್ರಿ ಅಧಿಕಾರಿ. ಕೊಟ್ಟು ಇನ್ನೊಂದು 50 ಕೋಟಿ ಹೊಡೀರಿ ನಾಯಿ ಹೆಸರಲ್ಲಿ. ಯಾವನ್ ತಿಂತಾರೋ ಅವರು ಎಲ್ಲ ನಾಯಿಗಳೇ. ಯಾಕಂದರೆ ನಾಯಿನೂ ಕೆಲವು ಸರಿ, ಎಲ್ಲ ನಾಯಿನೂ ಇವಾಗ ತಿನ್ನಲ್ಲ. ಬೆಂಗಳೂರಲ್ಲಿ ಅವಕ್ಕೆ ಒಳ್ಳೊಳ್ಳೆ ಊಟ ಸಿಕ್ಕತ್ತೆ, ಬೇರೆದೆಲ್ಲ ಮುಟ್ಟಲ್ಲ. ಹೌದು. ಕೆಲವರು ಇದನ್ನು ತಿನ್ನೋರೆಲ್ಲ ಅದೇನೆ ನಾಯಿಗಳೇ. ನಾಯಿಗಳು ಏನೇನು ತಿನ್ನತ್ವೆ ಅಂತ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಅನ್ಕೋತಿದ್ವಿ, ಅದೆಲ್ಲ ತಿನ್ನೋರೇ ನಾಯಿಗಳು. ಇದ್ರ ದುಡ್ಡು ತಿನ್ನೋರು. ಇನ್ನು ಗಿಡದ್ದು ಸರ್, ಇದು ನಿಮಗೆ ಮಾನ್ಯ ಕೃಷ್ಣ ಬೈರೇಗೌಡ್ರೆ, ಸಾರಿ ಐ ಹ್ಯಾವ್ ಟು ಸೇ ದಿಸ್ ಟು ಯು, ಅಂದರೆ ನಿಮ್ಮ ಗಮನಕ್ಕೆ, ಇದು ಹೊಸದಲ್ವಲ್ಲ ಗುಂಡಿ ತೋಡೋದ್ರಲ್ಲಿ ಕಾಸು ಮಾಡೋದು. ಸೋಷಿಯಲ್ ಫಾರೆಸ್ಟ್ರಿ, ಗುಂಡಿ ತೋಡೋದು, ಆನೆಯ ಕಂದಕ ನಿರ್ಮಿಸೋದು, ಆನೆ ಬರದೇ ಇರೋ ಹಂಗೆ ಟ್ರೆಂಚ್ ಮಾಡೋದು, ಇದು 3 ಗೋಲ್ಡ್ ಮೈನು. ಕಾಸು ಹೊಡೆಯೋಕ್ಕೆ ಗೋಲ್ಡ್ ಮೈನು. ಓಕೆ, ಇದೇನು ಹೊಸದಲ್ವಲ್ಲ. ಇಟ್ಸ್ ನಾಟ್ ನ್ಯೂ ಎಟ್ ಆಲ್. ಅಂದರೆ ಕೆಲಸನೇ ಆಗದೆ ಲೆಕ್ಕ ಗಿಡ ನೆಡುವ ಕಾರ್ಯಕ್ರಮನ ಎಂಟೈರ್ಲಿ ಪ್ರೈವೇಟ್ ಸೆಕ್ಟರ್ ಒಳಗೆ ತರಬೇಕು. ವಾಲಂಟ್ರಿ ಏಜೆನ್ಸಿಗಳಿಗೆ ಜಾಗ ಕೊಡಲ್ರಿ ಗಿಡ ಹಾಕೋಕ್ಕೆ ಮಂತ್ರಿಗಳು. ಸರ್, ನಿಮ್ಮ ಇವತ್ತು ಗಮನಕ್ಕೆ ತರ್ತಾ ಇದ್ದೀನಿ. ವಾಲಂಟ್ರಿ ಏಜೆನ್ಸಿಗಳಿದೆಯಲ್ಲ, ಸಂಘ ಸಂಸ್ಥೆಗಳು, ಅವ್ರಿಗೆ ಗಿಡ ಹಾಕೋಕ್ಕೆ ಜಾಗ ತೋರಿಸಲ್ಲ, ಜಾಗ ಕೊಡಲ್ಲ. ಇದ್ರೂ ತೋರಿಸಲ್ಲ, ಜಾಗ ಇಲ್ಲ. ಜಾಗ ಇಲ್ದಿರೋರು ಇದ್ದಾರೆ, ಗಿಡ ಹಾಕಕ್ಕೆ ಜಾಗ ಇಲ್ಲ. ಇವ್ರಿಗೆ ಮಾತ್ರ ಲಕ್ಷಾಂತರ ಗುಂಡಿ ತೋಡಕ್ಕೆ ಜಾಗ ಇದೆ. ಎಲ್ಲಿದೆಯೋ ಗೊತ್ತಿಲ್ಲಪ್ಪ. ಈಗ ಮೊನ್ನೆ ಕೆಂಪೇಗೌಡ ಜಯಂತಿ 15 ಲಕ್ಷ ಪ್ಲಾಂಟ್ ಮಾಡಿದ್ದಾರೆ. ಅದು ಗೊತ್ತಿಲ್ಲಪ್ಪ, ಅದು ಎಲ್ಲಿ ಪ್ಲಾಂಟ್ ಮಾಡಿದ್ರು, ಯಾರು ಸೆನ್ಸಸ್ ಮಾಡಬೇಕು, ಈಗ ನನಗೆ ಐಡಿಯಾ ಇಲ್ಲ. ಹೇಳೋಣ. ಇವೆಲ್ಲ ಸ್ಟ್ಯಾಂಡರ್ಡ್ ಆಗೋಗಿದೆ. ಅದಕ್ಕೆ ನಾನು ಹೇಳಿದ್ದೆ ಇವಾಗ ಆರಂಭದಲ್ಲಿ, ರಾಮನ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಭಾವನೆಗಳೊಂದಿಗೆ ಬಂದ ಒಂದು ದೇವಸ್ಥಾನ, 500 ವರ್ಷ ಜನ ಕಾದಿದ್ದು ಕನಸಾಗಿದ್ದಂಥ ದೇವಸ್ಥಾನದಲ್ಲೇ ಕಾಸು ಹೊಡಿತೀವಿ ಅನ್ನೋ ಕಳ್ಳರಿದ್ದಾರೆ ಅಂತಂದ ಮೇಲೆ ಇದರಲ್ಲೆಲ್ಲ ದುಡ್ಡು ಹೊಡಿಬಾರ್ದು ಅಂತ ನಿರೀಕ್ಷೆ ಮಾಡೋದು ತಪ್ಪಲ್ವೇ? ಕರೆಕ್ಟ್. ಮತ್ತೆ
ಇನ್ನು RSS ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ಸಮನ್ಸ್ ಬಂದಿದೆ. ಗೃಹ ಸಚಿವ ಆದರೆ ಒಂದು ಮಾತು, ಒಂದು ನಿಮಿಷ, ವಾಪಸ್ ವಿಲ್ ಗೋ ಬ್ಯಾಕ್. ಓಕೆ ಸರ್. ಸಾರಿ, ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳ್ಬಿಟ್ಟಿರ್ತೀನಿ ಇವತ್ತು. ನನ್ನ ಬಾಯಲ್ಲಿ ಬಂದಂಗೆ ಆಗದೇ ಇರೋದು ಸಾಧ್ಯ ಸಂತೋಷ. ಕೃಷ್ಣ ಬೈರೇಗೌಡ್ರೆ, ನೀವು ಈ ಹುದ್ದೆಯನ್ನು ತಗೊಳ್ಳೋವಾಗ ಅಂದರೆ ಇಲಾಖೆಯನ್ನು BDA BMRDA ಅದರಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನು ರೆಸಿಸ್ಟ್ ಮಾಡಿ ಪ್ರೊಟೆಸ್ಟ್ ಮಾಡ್ಕೊಂಡ್ರಿ ನಿಮ್ಮ ಹಂತದಲ್ಲಿ. ಆಮೇಲೆ ಪಕ್ಷ ಹೇಳುತ್ತು ಅಂತ ತೊಗೊಂಡ್ರಿ, ಅದು ನಿಮಗೆ ಬಿಟ್ಟಿದ್ದು. ಈಗ ಇಷ್ಟೊಂದು ಟಫ್ ಆಗಿ ಮಾಡ್ತಾ ಇದ್ರಿ, ನೀವು ಮಾಡ್ತಿರೋದೆಲ್ಲ ಸರಿ ಇದೆ. ಆದರೆ ಈ ಲಾಬಿಗಳು ಎಷ್ಟು ಸ್ಟ್ರಾಂಗ್ ಇವೆ, ಇದ್ರ ಜೊತೆಲಿ ಇನ್ನೊಂದು ಕಸದ ಲಾಬಿನೂ ಇದೆ, ಅದನ್ನು ಟ್ಯಾಕಲ್ ಮಾಡಿಬಿಟ್ರೆ ನೀವು ಉಳ್ಕೋತೀರಾ ಅನ್ನೋ ಡೌಟ್ ಇದೆ ನನಗೆ. ಬಿ ಕೇರ್ಫುಲ್. ಹೌದಾ ಸರ್? ಯು ಬಿ ಕೇರ್ಫುಲ್ ಅಷ್ಟೇ. ಎಸ್.